ಶಿವರಾತ್ರಿ ಹಬ್ಬ ಹಾಗೂ ಶನೇಶ್ವರ ಸ್ವಾಮಿ ಜಾತ್ರಾ ಪ್ರಯುಕ್ತ ನಿನ್ನೆ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಸೋಲೂರಿನ ಪಾಲನಹಳ್ಳಿ ಮಠದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್, ಪಾಲನಹಳ್ಳಿ ಮಠದ ಶ್ರೀ ಸಿದ್ದರಾಜು ಸ್ವಾಮಿಗಳು ಸೇರಿದಂತೆ ಹಲವು ಮಠಾಧೀಶರು ಹಾಗೆ ರಾಜಕೀಯ ನಾಯಕರುಗಳು ಭಾಗಿಯಾಗಿದ್ದರು. ಬಳಿಕ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, 100 ವರ್ಷಗಳಿಂದ ಶಿವನ ಆರಾಧನೆಯನ್ನ ಮಾಡಿಕೊಂಡು ಬಂದಿದ್ದೇವೆ. ಈ ದೇಶದ ನೆಲದಲ್ಲಿ ಅಂತಹ ಭಕ್ತಿ ಇದೆ. ಆಚಾರ ವಿಚಾರಗಳನ್ನ ನಾವು ಮುಂದುವರಿಸಿಕೊಂಡು ಹೋಗಬೇಕಿದೆ. ಸಿದ್ದರಾಜು ಸ್ವಾಮಿಗಳು ಎಲ್ಲಾ ಮಠಾಧೀಶರನ್ನ ಒಂದೆಡೆಗೆ ಸೇರಿಸಿ ಮಠಾಧೀಶರ ಸಂಗಮವನ್ನ ಮಾಡಿದ್ದಾರೆ. ಇಂತಹ ಒಳ್ಳೆಯ ಕಾರ್ಯಕ್ರಮವನ್ನ ಮಾಡಿರುವುದು ಒಳ್ಳೆಯ ಕೆಲಸ. ನನ್ನನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಕ್ಕೆ ತುಂಬಾ ಸಂತೋಷವಾಗಿದೆ ಎಂದು ಹೇಳಿದ್ದಾರೆ. ಅನೇಕ ನೂರಾರು ಹೆಸರುಗಳನ್ನ ಈಶ್ವರನ್ನ ನಾವು ಕರೆದಂತದ್ದು ಇತಿಹಾಸ ಇವತ್ತಿದೆ. ಈ ದೇಶದ ಇತಿಹಾಸ ನಮ್ಮ ಧರ್ಮಗಳನ್ನ ಉಳಿಸ್ಕೊಂಡು ಹೋಗುವಂಥದ್ದು. ಸೊ ಅದರಿಂದ ಇವತ್ತು ನಮ್ಮ ಸಿದ್ದರಾಜ ಸ್ವಾಮಿಗಳು ಎಲ್ಲ ಗಣ್ಯರನ್ನ ಕರೆಸಿ, ಶ್ರೀಗಳನ್ನ ಕರೆಸಿ, ಎಲ್ಲ ಮಠಾಧೀಶರ ಸಂಗಮ ಇವತ್ತು ಇಷ್ಟು ದೊಡ್ಡ ಕಾರ್ಯಕ್ರಮವನ್ನ ನಿಮ್ಮನ್ನೆಲ್ಲ ಈ ಮಧ್ಯರಾತ್ರಿ ಸೇರಿ ಶಿವನನ್ನ ಮಹಾದೇವರನ್ನ ನೆನೆಸ್ಕೊಂಡು ಆ ದೇವರನ್ನ ಆಚರಣೆ ಮಾಡಿ ನೆಮ್ಮದಿಯನ್ನ ಪಡ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡಿದ್ದಾರೆ. ನಾನು ಕೂಡ ನಮ್ಮ ಮುನಿಯಪ್ಪನವರ ಮತ್ತು ಶ್ರೀನಿವಾಸ್ ಅವರ ಒತ್ತಾಯಕ್ಕೆ ಇಲ್ಲಿಗೆ ಬರಲೇಬೇಕು ಅಂತ ಹೇಳಿ ಬಹಳ ಸಂತೋಷದಿಂದ ಬಂದಿದ್ದೇನೆ. ಭಗವಂತ ಒಳ್ಳೇದು ಮಾಡಿ. ಈ ಡಿಕೆ ಶಿವಕುಮಾರ್ ನಿಮ್ಮ ಮಠದ ಜೊತೆಯಲ್ಲಿ, ನಿಮ್ಮ ಜೊತೆಯಲ್ಲಿ, ಸಮಾಜದ ಜೊತೆಯಲ್ಲಿ ಇರ್ತದೆ ಅನ್ನೋ ಮಾತನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ.